ಬೆಳಗಾವಿನ ಸುವರ್ಣ ವಿಧಾನಸೌಧ ಮುಂದೆ ಇದ್ದೀವಿ. ಈಗ ಚಳಿಗಾಲದ ಅಧಿವೇಶನ ಇಲ್ಲಿ ನಡೀತಿದೆ. ಬಹುಶಃ 2006ರಿಂದ 2006 ಕುಮಾರಸ್ವಾಮಿ ಅವರು ಏನು ಪ್ರಾರಂಭ ಮಾಡಿದ್ರು ಅಲ್ಲಿಂದ ಇದುವರೆಗೂ ಭಾಳಷ್ಟು ಅಧಿವೇಶನಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಬಹುಶಃ ನಮ್ಮ ಬೆಂಗಳೂರಿನ ವಿಧಾನಸೌಧಕ್ಕಿಂತಲೂ ಹೆಚ್ಚಿನ ಒಂದು ವೈಭವೀಕರಣ ಇರುವಂಥ ಒಂದು ಸುವರ್ಣಸೌಧ ಇದು. ಈಗ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಅಧಿವೇಶನದಲ್ಲಿ ಮನೆ ಸಭಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ 3 ದಿನಗಳ ಕಾಲ ನಡೆಯುವಂಥ ಒಂದು ಕಲಾಪಗಳೇನಿದೆ ಬರೀ ಉತ್ತರ ಕರ್ನಾಟಕಕ್ಕೆ ನಾವು ಮೀಸಲಾಗಿಡೋಣ ಅಂತ. ಬಹುಶಃ ನೋಡಬೇಕು. ಈಗ ಇವತ್ತು ಮತ್ತು ಇನ್ನು ಗುರುವಾರ ತನಕ ಅಧಿವೇಶನ ನಡೀತಾ ಇದೆ. ಯಾವ ವಿಷಯಗಳು ಇಲ್ಲಿ ಚರ್ಚೆಗೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ಆದರೂ ನಾನು ಪ್ರತಿಪಕ್ಷದವರಿಗೆ ನನ್ನ ಕಳಕಳಿ ಮನವಿ ಏನಂತಂದರೆ, ಯಾಕೆಂದರೆ ಇಲ್ಲಿ ನಡೆಯುವಂಥದ್ದು ವರ್ಷಕ್ಕೊಂದು ಸಾರಿ ಚಳಿಗಾಲದ ಅಧಿವೇಶನ. ದಯವಿಟ್ಟು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಒಂದು ಸಮನ್ವಯದ ಕೊರತೆ ಇಲ್ಲದೆ ರಾಜ್ಯದ ಹಿತದೃಷ್ಟಿಯಿಂದ ನಡೆಯುವಂಥ ಒಂದು ಘಟನಾವಳಿಗಳು ಏನಿದೆ ಅದನ್ನು ಮಾತ್ರ ಮಾಡಿ, ವಿಪಕ್ಷ ಆಡಳಿತ ಪಕ್ಷ ಅದು ಬೇರೆ ಇರಲಿ, ಅದೇನು ತಪ್ಪೇನಿಲ್ಲ. ಆದರೂ ದೇಶದ ಹಿತದೃಷ್ಟಿ ಬೇಕು, ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ತಾವು ಒತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಮೊನ್ನೆ ದಿವಂಗತ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಎಸ್.ಎಂ. ಕೃಷ್ಣರವರ ಕಲ್ಪನೆ ಒಂದಿತ್ತು, ಸುವರ್ಣಸೌಧ ಇಲ್ಲಿ ಕಟ್ಟಬೇಕು ಅನ್ನೋದು ಭಾಳ ಕಲ್ಪನೆ ಅವ್ರಿಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅಷ್ಟೊತ್ತಿಗೆ ಮುಖ್ಯಮಂತ್ರಿಯಿಂದ ಅವರು ಕೆಳಗಿಳಿದ್ರು. ಅದನ್ನು ಕುಮಾರಸ್ವಾಮಿ ಕೈಗೆತ್ಕೊಂಡ್ರು. ಬಹುಶಃ ಈ ಒಂದು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಇದು ಉದ್ಘಾಟನೆ ಆಯ್ತಿದ್ದು. ಒಬ್ಬೊಬ್ಬರು ವಿಶೇಷವಾಗಿ ಯಡಿಯೂರಪ್ಪನ ಕೊಡುಗೆ ಭಾಳ ಇದೆ ಈ ಒಂದು ಸುವರ್ಣಸೌಧಕ್ಕೆ. ಏನೇ ಇದ್ದರೂ ಯಾವುದೇ ಪಕ್ಷದ ಮುಖ್ಯಮಂತ್ರಿ ಆದರೂ ಒಟ್ಟಾರೆ ಭಾಳ ವೈಭವೀಕರಣವಾದಂಥ ಭಾಳ ಇತಿಹಾಸದ ಪುಟಗಳಲ್ಲಿ ನೆನೆಸ್ಕೊಳ್ಳುವಂಥ ಒಂದು ಸುವರ್ಣಸೌಧ ವಿಧಾನಸೌಧ ಇಲ್ಲಿ ಆಗಿದೆ. ಭಾಳಷ್ಟು ಖುಷಿ ತರ್ತಾ ಇದೆ. ಜನರು ಅಷ್ಟೇ ಈ ಬೆಳಗಾಂ ಜಿಲ್ಲೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಬಹುತೇಕ ಸ್ಥಳಗಳಿಂದ ಬಂದು ಇಲ್ಲಿ ಈ ಒಂದು ಸುವರ್ಣಸೌಧ ನೋಡೋದಕ್ಕೆ ಬರ್ತಾಯಿದ್ದಾರೆ. ಭಾಳ ಖುಷಿ ತರ್ತಾ ಇದೆ. ಆದರೆ ಒಂದಂತೂ ನಿಜ, ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಗಾಂ ಅಧಿವೇಶನ ಕೇವಲ 10 ದಿನ ಮಾಡೋದಕ್ಕಿಂತಲೂ ಕನಿಷ್ಠ ಪಕ್ಷ ಒಂದು 2-3 ವಾರ ಕಾಲ ಅಧಿವೇಶನ ನಡೆದರೆ ಭಾಳಷ್ಟು ವಿಷಯಗಳು ಇಲ್ಲಿ ಪರಿಪೂರ್ಣ ಆಗುತ್ತೆ ಅನ್ನೋದು ನನ್ನ ಭಾವನೆ.